ಇಂದಿನ ವಿಡಿಯೋ ಗುರು ಮಧ್ವಾಚಾರ್ಯರ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಮಧ್ವಾಚಾರ್ಯರ ಅವತಾರದ ಮಹತ್ವ, ಅವರ ಜೀವನ ಹೇಗಿತ್ತು ಮತ್ತು ಉಡುಪಿ ಮಠವು ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ತಿಳಿಯೋಣ. ಈ ಕಲಿಯುಗದಲ್ಲಿ ಎಲ್ಲ ಆಚಾರ್ಯ ಪುರುಷರಲ್ಲಿ ಆದಿಗುರು ಶಂಕರಾಚಾರ್ಯರು, ಶ್ರೀ ರಾಮಾನುಜ ಆಚಾರ್ಯರು ಮತ್ತು ಶ್ರೀ ಗುರು ಮಧ್ವಾಚಾರ್ಯರು ಪ್ರಮುಖ ಆಚಾರ್ಯರಾಗಿದ್ದರು. ಈ ಮೂವರು ಗುರುಗಳಲ್ಲಿ ಮಧ್ವಾಚಾರ್ಯರು ವಾಯುದೇವರ ಅವತಾರವಾಗಿದ್ದು ಎಲ್ಲರನ್ನೂ ತಮ್ಮ ಜ್ಞಾನದಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಜನಿಸಿದರು. ಗುರು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ತತ್ವಜ್ಞಾನಿ. ನಾವು ವಿಷ್ಣುವಿನ ದಾಸರು ಮತ್ತು ನಮ್ಮ ಜೀವನದ ಏಕೈಕ ಗುರಿ ಭಗವಾನ್ ನಾರಾಯಣನ ಸೇವೆ ಮಾಡುವುದು ಎಂದು ನಮಗೆ ಕಲಿಸಿದವರು. ಗುರು ಮಧ್ವಾಚಾರ್ಯರು ನಮಗೆ ಶ್ರುತಿ, ಭಗವಂತನ ಆರಾಧನೆ, ಭಗವಂತನ ಚಿಂತನೆಯ ಮಹತ್ವವನ್ನು ಕಲಿಸಿದವರು. ಅವರು ತಮ್ಮ ಎಲ್ಲ ಶಿಷ್ಯರಲ್ಲಿ ತಮ್ಮ ದಿವ್ಯ ಜ್ಞಾನವನ್ನು ಹಂಚಿಕೊಂಡವರು ಮತ್ತು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಮಾಘ ಮಾಸ ನವಮಿ ತಿಥಿಯಂದು ಗುರು ಮಧ್ವಾಚಾರ್ಯರು ಭಗವತ್ ಕಾರ್ಯವನ್ನು ಮಾಡಲು ಈ ಮಾನವ ದೇಹದಿಂದ ಕಣ್ಮರೆಯಾದರು. ಗುರು ಮಧ್ವಾಚಾರ್ಯರು ಇನ್ನು ಬದ್ರಿಕಾಶ್ರಮದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಋಷಿ ವೇದವ್ಯಾಸರಿಂದ ಜ್ಞಾನವನ್ನು ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ದಿನವನ್ನು ಎಲ್ಲ ಮಧ್ವ ಸಂಪ್ರದಾಯ ಕುಟುಂಬವು ಈ ದಿನವನ್ನು ಮಧ್ವನವಮಿ ದಿನವೆಂದು ಆಚರಿಸುತ್ತಾರೆ. ಗುರು ಮಧ್ವಾಚಾರ್ಯರನ್ನು ಗೌರವಿಸುವುದು ಮತ್ತು ಅವರ ತತ್ವವಾದ ಕಾರ್ಯವನ್ನು ಹರಡುವುದು ನಾವು ಮಾಡಬೇಕಾದ ಕಾರ್ಯವಾಗಿದೆ. ಶ್ರೀ ಗುರು ಮಧ್ವಾಚಾರ್ಯರು ಬುದ್ಧಿ ಪ್ರಪಂಚದ ವಿದ್ಯಗುರು, ಭಕ್ತಿ ಮಾರ್ಗದ ಮಹಾಗುರು, ಧರ್ಮ ಮಾರ್ಗದ ಧೀಮಂತರು. ಅವರು ತಮ್ಮ ಸ್ವರೂಪದಿಂದ ಸಿದ್ಧಿಪುರುಷರು, ವೇದ ಪ್ರಸಿದ್ಧರು, ಮಹಾಯೋಗಿಗಳು, ಪವನಪುತ್ರನು, ಸದಾ ಮಹಾವಿಷ್ಣುವಿನ ಒಡನಾಡಿ, ಜೀವಕುಲದ ಜೀವನದಿ, ಹನುಮ ಭೀಮರ ಅವತಾರಿ. ಶ್ರೀ ಗುರು ಮಧ್ವಾಚಾರ್ಯರು ಧರ್ಮದ ವ್ಯಕ್ತಿ ಮತ್ತು ಅವ್ಯಕ್ತ ಶಕ್ತಿ ಉಳ್ಳವರು. ಅವರು ಅನಂತ ಗುಣಗಳ ಪ್ರತಿಭೆ. ಅವರು ನಮ್ಮ ಪ್ರಾಣತತ್ವ, ಸಮಗ್ರ ಶಕ್ತಿಗಳ ಸಂಕಟಗಳನ್ನು ಹರಣೆ ಮಾಡುವವರು. ಈ ರೀತಿ ಗುರು ಮಧ್ವಾಚಾರ್ಯರು ಭಾರತ ಇತಿಹಾಸದಲ್ಲಿ ತಮ್ಮ ಬಹುಮುಖ ಪ್ರತಿಭೆಯನ್ನು ತೋರಿಸಿದವರು. ಎಲ್ಲ ತತ್ವಶಾಸ್ತ್ರಗಳಲ್ಲಿ ಗುರು ಮಧ್ವಾಚಾರ್ಯರು ದ್ವೈತಶಾಸ್ತ್ರ ವಿದ್ವಾಂಸರು. ಅವರು ಜ್ಯೋತಿಷ್ಯ ಶಾಸ್ತ್ರ, ವೇದಾಂಗ, ಶಿಲ್ಪಶಾಸ್ತ್ರ, ಸಂಗೀತ ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದರು. ಅವರ ವ್ಯಕ್ತಿತ್ವವು ಬೃಹತ್ ಭುಜಗಳು ಮತ್ತು ಉತ್ತಮ ದೇಹದಿಂದ ಕೂಡಿತು. ಒಟ್ಟಾರೆಯಾಗಿ ವಾಯುದೇವರ ಅವತಾರವಾಗಿದ್ದ ಗುರು ಮಧ್ವಾಚಾರ್ಯರು ತಮ್ಮ ಜ್ಞಾನ, ದೈಹಿಕ ನೋಟ ಮತ್ತು ಬೋಧನೆಗಳಿಂದ ಪರಿಪೂರ್ಣರಾಗಿದ್ದರು. ನಮ್ಮ ಚೇತನಾಶಕ್ತಿಗೆ ಒಡೆಯ ವಾಯುದೇವರು. ತ್ರೇತಾಯುಗದಲ್ಲಿ ಹನುಮಂತನಾಗಿ ಮತ್ತು ದ್ವಾಪರ ಯುಗದಲ್ಲಿ ಪಾಂಡವರಲ್ಲಿ ಭೀಮನಾಗಿ ಜನಿಸಿದ ಪ್ರಭು ಮಧ್ವಾಚಾರ್ಯರು ಬಲದೊಂದಿಗೆ ಜ್ಞಾನಭಕ್ತಿಯ ಮಹತ್ವವನ್ನು ತೋರಿಸಿದವರು. ಗುರು ಮಧ್ವಾಚಾರ್ಯರು ಉಡುಪಿ ಜಿಲ್ಲೆಯ ಬಳಿಯ ಪಾಜಕ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದರು. ಆಚಾರ್ಯ ಮಧ್ಯಗೇಹ ಮತ್ತು ದೇವಿ ವೇದಾವತಿ ದಂಪತಿಗಳಿಗೆ ಜನಿಸಿದವರು. ದಂಪತಿ ಮಧ್ಯಗೇಹ ಮತ್ತು ವೇದವತಿ ಅನಂತೇಶ್ವರನನ್ನು ಪೂಜಿಸಿ ಗಂಡು ಮಗುವನ್ನು ಪಡೆಯಲು 12 ವರ್ಷಗಳ ಕಾಲ ಕಠಿಣ ವ್ರತಗಳನ್ನು ಆಚರಿಸಿದರು. ಹಿಂದೆ ದಂಪತಿಗಳಿಗೆ 2 ಮಕ್ಕಳಿದ್ದರು, ಆದರೆ 2 ಕಿವುಡರು ಮತ್ತು ಮೂಕರಾಗಿದ್ದರು. ಆಚಾರ್ಯ ಮಧ್ಯಗೇಹರು ಅನಂತೇಶ್ವರ ದೇವಸ್ಥಾನದಲ್ಲಿ ಪುರಾಣ ಪ್ರವಚನ ಮಾಡುತ್ತಿದ್ದರು. ದೇವತೆಗಳು ಅವರ ಪ್ರವಚನವನ್ನು ಕೇಳಲು ಬರುತ್ತಿದ್ದರು. ಪಾಂಡವರು ಸ್ವರ್ಗವನ್ನು ತಲುಪಿ 4000 ವರ್ಷಗಳನ್ನು ಪೂರೈಸಿದ ನಂತರ ಶ್ರೀಮನ್ನಾರಾಯಣನು ಮುಖ್ಯ ಪ್ರಾಣ ದೇವರನ್ನು ಕರೆದು ಭೂಲೋಕದಲ್ಲಿ ಅವತಾರವನ್ನು ತೆಗೆದುಕೊಳ್ಳುವಂತೆ ಹೇಳಿದರು ಮತ್ತು ಅವನ ಗುಣಗಳಿಂದ ತತ್ವಜ್ಞಾನವನ್ನು ಸಜ್ಜನರಿಗೆ ಬೋಧಿಸುವಂತೆ ಆಜ್ಞಾಪಿಸಿದನು. ಆ ಸಮಯದಲ್ಲಿ ವಿಷ್ಣು ಭಕ್ತಿ ಸಾಧಕರು ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಬ್ರಹ್ಮಸೂತ್ರಗಳು, ಮಹಾಭಾರತ ಪುರಾಣಗಳ ನಿಖರವಾದ ಸರಿಯಾದ ಅರ್ಥ ಮತ್ತು ಜ್ಞಾನವನ್ನು ನೀಡಲು ಶ್ರೀ ಅನಂತೇಶ್ವರನನ್ನು ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ಅನಂತೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ಉತ್ಸವದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಓಡಿ ಹೋಗಿ ಅನಂತೇಶ್ವರ ದೇವಸ್ಥಾನದ ಧ್ವಜಸ್ತಂಭದ ಮೇಲೆ ನಿಂತನು ಮತ್ತು ಅವನು ಜನರ ಮಧ್ಯದಲ್ಲಿ ನಿಂತು ನೃತ್ಯ ಮಾಡಲು ಪ್ರಾರಂಭಿಸಿದನು. ಈ ಮನುಷ್ಯನ ನಡವಳಿಕೆಯನ್ನು ನೋಡಿ ಎಲ್ಲಾ ಜನರು ಆಘಾತಕ್ಕೊಳಗಾದರು. ಆಗ ಆ ವ್ಯಕ್ತಿ ಜೋರಾಗಿ ಕಿರುಚಲು ಪ್ರಾರಂಭಿಸಿದನು. ಜಗತ್ತಿಗೆ ಹಿತವನ್ನು ಬಯಸುವ ಸರ್ವಜ್ಞಾನದ ಮಹಾನುಭಾವನೊಬ್ಬನು ಶೀಘ್ರದಲ್ಲೇ ಈ ಸ್ಥಳಕ್ಕೆ ಹತ್ತಿರದಲ್ಲಿ ಅವತಾರ ಎತ್ತುತ್ತಾನೆ. ಆ ವ್ಯಕ್ತಿ ಎಲ್ಲರಿಗೂ ತತ್ವಜ್ಞಾನವನ್ನು ಹರಡಲು ಮತ್ತು ಈ ಅಜ್ಞಾನ ಅಂಧಕಾರದಿಂದ ನಮ್ಮನ್ನು ಮುಕ್ತಗೊಳಿಸುವುದಾಗಿ ಹೇಳಿದನು. ಇದು ಉಡುಪಿಯ ಎಲ್ಲ ಜನರಿಗೆ ತಲುಪಿದ ದೈವಿಕ ಸಂದೇಶವಾಗಿತ್ತು. ಎಲ್ಲ ಜನರು ಅನಂತೇಶ್ವರ ಸ್ವಾಮಿಯಿಂದ ಸಂದೇಶವನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಕಾಲಾಂತರದಲ್ಲಿ ತಾಯಿ ವೇದವತಿಯು ಗರ್ಭಿಣಿಯಾದಳು ಮತ್ತು ಅಶ್ವಯುಜ ಮಾಸ ವಿಜಯದಶಮಿಯ ದಿನದಂದು ಅವಳು ಸುಂದರವಾದ ಮಗನಿಗೆ ಜನ್ಮ ನೀಡಿದಳು. ಆ ಸಮಯದಲ್ಲಿ ಭಗವಾನ್ ಮಹಾವಿಷ್ಣುವಿನ ಆಜ್ಞೆಯೊಂದಿಗೆ ಮತ್ತು ಎಲ್ಲಾ ದೇವತೆಗಳ ಪ್ರಾರ್ಥನೆಗಳೊಂದಿಗೆ ಭಗವಾನ್ ವಾಯುದೇವರು ಭೂಲೋಕಕ್ಕೆ ಬಂದು ಅನಂತೇಶ್ವರ ದೇವರ ಆಶೀರ್ವಾದವನ್ನು ಪಡೆದು ಪಾಜಕ ಕ್ಷೇತ್ರಕ್ಕೆ ಹೋಗಿ ಮಧ್ಯಗೇಹನ ಕುಟುಂಬವನ್ನು ಪ್ರವೇಶಿಸಿದರು.
ತಾಯಿ ವೇದವತಿಯು ಮಗನಿಗೆ ಜನ್ಮ ನೀಡಿದಾಗ ಭಗವಾನ್ ವಾಯುದೇವರು ಆ ಹುಡುಗನ ದೇಹದಲ್ಲಿ ಮಣಿಭದ್ರ ಜೀವನಾಗಿ ಪ್ರವೇಶಿಸಿದನು. ಈ ಮಣಿಭದ್ರ ಜೀವವು ಕುಬೇರನ ಭಕ್ತ ಮತ್ತು ವಾಯುದೇವರ ಶಿಷ್ಯನಾಗಿದ್ದನು. ವಾಯುದೇವರು ತಮ್ಮ ಮೊದಲ ಅವತಾರದಲ್ಲಿ ಹನುಮಂತನಾಗಿ ಶ್ರೀರಾಮನ ಸೇವೆ ಮಾಡಿದರು. ಎರಡನೆಯ ಅವತಾರದಲ್ಲಿ ಭೀಮನಾಗಿ ಶ್ರೀಕೃಷ್ಣನ ಸೇವೆ ಮಾಡಿದರು ಮತ್ತು ಆ ಎರಡು ಭಗವತ್ ಅವತಾರಗಳ ಸೇವೆಯ ಫಲದಿಂದ ವಾಯುದೇವರು ಜಗದ್ಗುರು ಶ್ರೀ ಮಧ್ವಾಚಾರ್ಯರಾಗಿ ಈ ಕಲಿಯುಗದಲ್ಲಿ ಜನ್ಮ ಪಡೆದರು. ಮಧ್ಯಗೇಹ ಮತ್ತು ತಾಯಿ ವೇದವತಿ ದಂಪತಿ ತಮ್ಮ ಮಗನಿಗೆ ವಾಸುದೇವ ಎಂದು ಹೆಸರಿಟ್ಟರು. ವಾ ಎಂದರೆ ಜ್ಞಾನ ಮತ್ತು ಅಸುದೇವ ಎಂದರೆ ಮುಖ್ಯ ಪ್ರಾಣದೇವರು. ಅದರಿಂದ ವಾಸುದೇವ ಎಂದರೆ ಜ್ಞಾನ ಕಾರ್ಯಕ್ಕಾಗಿ ಅವತಾರವನ್ನು ತೆಗೆದುಕೊಂಡವನು. ಬಾಲಕ ವಾಸುದೇವ ಪ್ರತಿದಿನ ಉರುಳಿ ತಿನ್ನುತ್ತಿದ್ದ. 3 ವರ್ಷದವನಿದ್ದಾಗ ಅವನು ತನ್ನ ಹೆತ್ತವರನ್ನು ಬಿಟ್ಟು ಉಡುಪಿಯಲ್ಲಿ ಅನಂತೇಶ್ವರನನ್ನು ನೋಡಲು ಕಾಡಿಗೆ ಒಬ್ಬಂಟಿಯಾಗಿ ಹೋದನು. ಬಾಲಕ ವಾಸುದೇವನು ಹುಣಸೆ ಬೀಜಗಳನ್ನು ನೀಡುವ ಮೂಲಕ ತನ್ನ ತಂದೆಯ ಸಾಲವನ್ನು ತೀರಿಸಿದನು ಮತ್ತು ಪಾಚಕ ಕ್ಷೇತ್ರದಲ್ಲಿ ಆ ಹುಣಸೆ ಮರವನ್ನು ನಾವು ಇನ್ನೂ ನೋಡಬಹುದು. ಈ ಪುಟ್ಟ ಬಾಲಕನಿಗೆ ಮಣಿಮಂತ ಹಾವು ಕಚ್ಚಲು ಬಂದಾಗ ವಾಸುದೇವನು ಆ ಹಾವನ್ನು ತನ್ನ ಕಾಲಿನ ಹೆಬ್ಬೆರಳಿನಿಂದ ಒತ್ತಿದನು. ತನ್ನ ತಾಯಿಯ ಕರೆಯನ್ನು ಕೇಳಿದ ವಾಸುದೇವನು ಕುಂಜರಗಿರಿ ಪರ್ವತದಿಂದ ತನ್ನ ಸ್ಥಳಕ್ಕೆ ಹಾರಿದನು. ವಾಸುದೇವನಿಗೆ 5 ವರ್ಷದವನಾಗಿದ್ದಾಗ ಅವನ ತಂದೆ ಅಕ್ಷರ ಅಭ್ಯಾಸ ಮತ್ತು ಉಪನಯನ ಮಾಡಿದರು. ಒಂದು ದಿನ ಮಧ್ವಾಚಾರ್ಯರ ತಂದೆ ವಾಸುದೇವನನ್ನು ಈ ಭೂಮಂಡಲದಲ್ಲಿ ಎಷ್ಟೊಂದು ಸಿದ್ಧಾಂತಗಳಿವೆ, ನೀನು ನಿನ್ನ ಸಿದ್ಧಾಂತವನ್ನು ಹೇಗೆ ಹರಡುತ್ತೀಯಾ ಎಂದು ಕೇಳಿದಾಗ ತನ್ನ ತಂದೆಯ ಸಂದೇಹವನ್ನು ಪರಿಹರಿಸಲು ಮಧ್ವಾಚಾರ್ಯರು ಒಣಗಿದ ವಟವೃಕ್ಷವನ್ನು ತೆಗೆದುಕೊಂಡು ಅದನ್ನು ನೆಲದ ಮೇಲೆ ನೆಟ್ಟರು. ಮತ್ತು ಈ ವಟವೃಕ್ಷವು ಹೇಗೆ ಬಲವಾಗಿ ಮತ್ತು ಅಗಲವಾಗಿ ಬೆಳೆಯುತ್ತದೋ ಹಾಗೆಯೇ ನಾನು ನನ್ನ ತತ್ವ ಸಿದ್ಧಾಂತವನ್ನು ಈ ಭೂಮಂಡಲದ ಎಲ್ಲ ಮೂಲೆಗಳಲ್ಲಿ ಹರಡುತ್ತೇನೆ ಎಂದು ತಮ್ಮ ತಂದೆಗೆ ಹೇಳಿದರು. ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ನೆಟ್ಟ ಆ ವಟವೃಕ್ಷವನ್ನು ನಾವು ಇನ್ನೂ ವೀಕ್ಷಿಸಬಹುದು. ವಾಸುದೇವನಿಗೆ 10 ವರ್ಷದವನಾಗಿದ್ದಾಗ ಗುರುಕುಲ ಮುಗಿಸಿದನು ಮತ್ತು 12 ವರ್ಷದವನಾಗಿದ್ದಾಗ ಸನ್ಯಾಸ ಆಶ್ರಮವನ್ನು ತೆಗೆದುಕೊಂಡು ವಾಸುದೇವನಿಂದ ಪೂರ್ಣ ಪ್ರಜ್ಞನಾದನು. 12 ವರ್ಷದ ಪೂರ್ಣಪ್ರಜ್ಞ ಗಂಗಾ ಸ್ನಾನ ಮಾಡಲು ಬಯಸಿದಾಗ ಗಂಗಾದೇವಿ ಬಂದು ಮಧ್ವ ಸರೋವರದಲ್ಲಿ ತಂಗಿದಳು. ಮಧ್ವಾಚಾರ್ಯರು ವಾದಿಸಿಂಹ ಮತ್ತು ಬೂದಿಸಾಗರ ಎಂಬ ಅದ್ವೈತ ಆಚಾರ್ಯರೊಂದಿಗೆ ವಾದ ಮಾಡಿ ತಮ್ಮ ಜ್ಞಾನದಿಂದ ಅವರನ್ನು ಚರ್ಚೆಯಲ್ಲಿ ಸೋಲುವಂತೆ ಮಾಡಿದರು. ಅವರು ದಕ್ಷಿಣ ಭಾರತಕ್ಕೆ ದಿಗ್ವಿಜಯ ಯಾತ್ರೆಗೆ ಹೋಗಿ ತಮ್ಮ ತತ್ವ ಬೋಧನೆಯನ್ನು ಹರಡಿದರು. ತಮ್ಮ ಸರ್ವ ಗ್ರಂಥಗಳಲ್ಲಿ ಅವರು ತಮ್ಮ ಮೊದಲ ಗ್ರಂಥವಾದ ಗೀತಾ ಭಾಷ್ಯವನ್ನು ಬರೆದು ಬದ್ರಿಕಾಶ್ರಮದಲ್ಲಿ ನಾರಾಯಣನಿಗೆ ಅರ್ಪಿಸಿದರು. ನಂತರ ಮಧ್ವಾಚಾರ್ಯರು ವೇದಗಳು, ಪುರಾಣಗಳು, ಬ್ರಹ್ಮಸೂತ್ರಗಳ ಕುರಿತು ಅನೇಕ ಪುಸ್ತಕಗಳನ್ನು ಬರೆದರು. ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತದ ಮೇಲಿನ ಎಲ್ಲ ತಪ್ಪು ಜ್ಞಾನವನ್ನು ತೆರವುಗೊಳಿಸಿದರು ಮತ್ತು ವೈಷ್ಣವ ಸಿದ್ಧಾಂತವನ್ನು ಸ್ಥಾಪಿಸಿದರು. ಮಹಾವಿಷ್ಣುವು ಸರ್ವೋತ್ತಮ ಮತ್ತು ವಾಯುದೇವರು ಜೀವೋತ್ತಮ ಎಂದು ಗುರು ಮಧ್ವಾಚಾರ್ಯರು ಘೋಷಿಸಿದರು. ಇದನ್ನು ಎಲ್ಲ ಪಂಚಭೇದಗಳು, ವೇದಗಳು, ಶ್ರುತಿ, ಸ್ಮೃತಿ, ಬ್ರಹ್ಮಮೀಮಾಂಸಾ ಮತ್ತು ಇತರ ಪುರಾಣಗಳಲ್ಲಿ ಘೋಷಿಸಲಾಗಿದೆ. ಮಧ್ವಾಚಾರ್ಯರು ನಮ್ಮ ಶ್ರೇಷ್ಠ ಗುರುಗಳು, ನಮ್ಮ ಉದ್ಧಾರಕರು. ಈ ಜನ್ಮ ಮತ್ತು ಸಾವಿನ ಚಕ್ರದಿಂದ ಮಾತ್ರ ನಮ್ಮನ್ನು ಮುಕ್ತಗೊಳಿಸಬಲ್ಲವರು. 13ನೇ ಶತಮಾನದಲ್ಲಿ ಜನಿಸಿದ ಮಧ್ವಾಚಾರ್ಯರು ದ್ವೈತ ತತ್ವಶಾಸ್ತ್ರವನ್ನು ಹೇಗೆ ಹರಡಿದರು ಎಂದರೆ ಸಾಮಾನ್ಯ ಮನುಷ್ಯನೂ ಸಹ ಅವರ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಮಧ್ವಾಚಾರ್ಯರು ವೇದಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಬ್ರಹ್ಮಸೂತ್ರಗಳು, ಇತಿಹಾಸ ಪುರಾಣಗಳನ್ನು ಸುಲಭವಾಗಿ ವಿವರಿಸಿದರು. ಮಧ್ವಾಚಾರ್ಯರು ಭಗವಂತನ ಸರ್ವೋತ್ತಮ ವ್ಯಕ್ತಿತ್ವದ ಬಗ್ಗೆ ಜನರಿಗೆ ತಿಳಿಸುವುದು ಮಾತ್ರ ಗುರಿಯಾಗಿತ್ತು. ಅವರು ಸಜ್ಜನರಿಗೆ ಸುಖದ ದಾರಿ ತೋರಿಸಲು ಬಯಸಿದರು. ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ತಮ್ಮ ಶಿಷ್ಯರಿಗೆ ಬೋಧನೆ ಮಾಡುವಾಗ ಮಾಯವಾದ ಮಧ್ವಾಚಾರ್ಯರು ಇಂದಿಗೂ ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ಅದೃಶ್ಯವಾಗಿ ಅನಂತೇಶ್ವರನಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಅದೇ ಸಮಯದಲ್ಲಿ ಬದ್ರಿಕಾಶ್ರಮದಲ್ಲಿ ಋಷಿ ವೇದವ್ಯಾಸರಿಂದ ಜ್ಞಾನವನ್ನು ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತೆ. ಗುರು ಮಧ್ವಾಚಾರ್ಯರು ಇಂದಿಗೂ ತಮ್ಮ ಭಕ್ತರ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ ಮತ್ತು ಉಡುಪಿ ಅನಂತೇಶ್ವರ ದೇವಸ್ಥಾನದಲ್ಲಿ ತಮ್ಮ ಭಕ್ತರನ್ನು ಅದೃಶ್ಯವಾಗಿ ಆಶೀರ್ವಾದಿಸುತ್ತಾರೆ ಮತ್ತು ಬದ್ರಿಕಾಶ್ರಮದಿಂದ ತಮ್ಮ ಭಕ್ತರನ್ನು ಗೋಚರವಾಗಿ ಆಶೀರ್ವಾದಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಮಧ್ವಾಚಾರ್ಯರ ಜನ್ಮಸ್ಥಳ ಪಾಜಕವು ಉಡುಪಿ ಶ್ರೀ ಕೃಷ್ಣ ದೇವಸ್ಥಾನದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳದಲ್ಲಿ ನಾವು ಗುರು ಮಧ್ವಾಚಾರ್ಯರ ಪಾದದ ಗುರುತುಗಳನ್ನು ಇಂದಿಗೂ ನೋಡಬಹುದು. ಮಧ್ವಾಚಾರ್ಯರು ತಮ್ಮ ತಾಯಿಗೆ ವಾಗ್ದಾನ ಮಾಡಿದಂತೆ ಒಂದು ರಾತ್ರಿಯಲ್ಲಿ ಕಾಣಿಸಿಕೊಂಡ ಈ ದೇವಾಲಯದಲ್ಲಿ ದೋಣಿ ತೀರ್ಥವನ್ನು ಕೂಡ ಇಂದಿಗೂ ಸಾಕ್ಷಿಯಾಗಬಹುದು. ಮಧ್ವಾಚಾರ್ಯರ ತಾಯಿ ವೇದವತಿ ಪ್ರತಿದಿನ ಉಡುಪಿ ಕ್ಷೇತ್ರಕ್ಕೆ ನೀರು ತರಲು ಹೋಗುತ್ತಿದ್ದಳು. ತನ್ನ ತಾಯಿಯ ತೊಂದರೆಯನ್ನು ನೋಡಿ ಇನ್ನೂ ಚಿಕ್ಕ ಮಗುವಾದ ಮಧ್ವಾಚಾರ್ಯರು ಒಂದು ರಾತ್ರಿ ತನ್ನ ತಾಯಿಗೆ ತನ್ನ ಮನೆಯಲ್ಲಿ ತೀರ್ಥವನ್ನು ರೂಪಿಸುವುದಾಗಿ ಭರವಸೆ ನೀಡಿದ.
ಅದರಂತೆ ಮರುದಿನ ಅವರ ಪಾಜಕದ ಮನೆಯಲ್ಲಿ ದೋಣಿ ತೀರ್ಥವು ರೂಪುಗೊಂಡಿತು. ಅದನ್ನು ನಾವು ಇನ್ನೂ ನೋಡಬಹುದು. ಇದರ ಜೊತೆಗೆ ನಾವು ಅನಂತ ಪದ್ಮನಾಭ ದೇವಸ್ಥಾನ ಮತ್ತು ಮಧ್ವಾಚಾರ್ಯ ದೇವಸ್ಥಾನವನ್ನು ಸಹ ನೋಡಬಹುದು. ಮಧ್ವಾಚಾರ್ಯರ ಪಾದದ ಗುರುತುಗಳ ಬಳಿ ಗುರು ವಾದಿರಾಜರು ಮಧ್ವಾಚಾರ್ಯರ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಪಾಜಕ ಕ್ಷೇತ್ರದಲ್ಲಿ ಹಾಲು, ಮೊಸರು, ಬೆಣ್ಣೆ ಪಾತ್ರೆಗಳನ್ನು ಮುಚ್ಚಲು ಮಧ್ವಾಚಾರ್ಯರು ಬಳಸುತ್ತಿದ್ದ ಬೃಹತ್ ಕಲ್ಲುಗಳನ್ನು ನಾವು ಇನ್ನೂ ನೋಡಬಹುದು. ಪ್ರಸ್ತುತ ಪಾಜಕ ಕ್ಷೇತ್ರವು ಕಣಿಯೂರು ಮಠದ ಆರೈಕೆಯಲ್ಲಿದೆ. ಪಾಜಕ ಕ್ಷೇತ್ರದ ಸಮೀಪದಲ್ಲಿ ಪರಶುರಾಮನು ಸ್ಥಾಪಿಸಿದ ಪಂಚತೀರ್ಥಗಳಿವೆ. ಈ ಪಂಚತೀರ್ಥಗಳು ಕುಂಜರಗಿರಿ ಪರ್ವತದ ಮೇಲೆ ನೆಲೆಗೊಂಡಿವೆ. ಪರಶುರಾಮರು ರಚಿಸಿದ ಪಂಚತೀರ್ಥಗಳೆಂದರೆ ಪರಶುತೀರ್ಥ, ಧನುಷುತೀರ್ಥ, ಬಾಣತೀರ್ಥ ಮತ್ತು ಗುರು ಮಧ್ವಾಚಾರ್ಯರು ರಚಿಸಿದ ವಾಸುದೇವ ತೀರ್ಥ. ಈ ತೀರ್ಥವು ದುರ್ಗಾ ದೇವಸ್ಥಾನದ ಹಿಂದೆ ಇದೆ. ಈ ಕುಂಜರಗಿರಿ ಪರ್ವತದ ಮೇಲೆ ದೇವಿ ದುರ್ಗಾ ಮೂರ್ತಿಯನ್ನು ಪರಶುರಾಮನು ಸ್ಥಾಪಿಸಿದನು ಮತ್ತು ಈ ದುರ್ಗಾದೇವಿಯು ಗುರು ಮಧ್ವಾಚಾರ್ಯರ ಕುಲದೇವಿಯಾಗಿದ್ದಳು. ಕುಂಜರಗಿರಿಯ ಈ ಸುಂದರವಾದ ಹಚ್ಚ ಹಸಿರಿನ ಪರ್ವತದ ಮೇಲೆ ದೇವಿ ಮಹಾಲಕ್ಷ್ಮಿಯು ದುರ್ಗೆಯ ರೂಪದಲ್ಲಿ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ. ಒಮ್ಮೆ ಗುರು ಮಧ್ವಾಚಾರ್ಯರು ಸಾಗರದ ಬಳಿ ಸಂಧ್ಯಾ ವಂದನೆ ಮಾಡುತ್ತಿದ್ದಾಗ ಧ್ಯಾನ ಮಾಡುವಾಗ ಅವರಿಗೆ ನೀಲಮೇಘ ಶ್ಯಾಮನ ದರ್ಶನವಾಯಿತು ಮತ್ತು ಗುರು ಮಧ್ವಾಚಾರ್ಯರು ಕೃಷ್ಣನು ಎಲ್ಲೋ ಹತ್ತಿರದಲ್ಲಿದ್ದಾನೆಂದು ತಿಳಿದುಕೊಂಡರು. ಅವರು ಕಣ್ಣು ತೆರೆದಾಗ ಸಾಗರದ ಅಲೆಗಳಲ್ಲಿ ಸಿಲುಕಿಕೊಂಡ ದೋಣಿಯನ್ನು ನೋಡಿದರು. ಗುರು ಮಧ್ವಾಚಾರ್ಯರು ತಮ್ಮ ಉಪವಸ್ತ್ರವನ್ನು ತೆಗೆದು ಬೀಸಲಾರಂಭಿಸಿದರು. ಸಾಗರದ ಅಲೆಗಳು ನಿಂತವು ಮತ್ತು ದೋಣಿ ಸಾಗರದ ಅಂಚಿಗೆ ತಲುಪಿದಾಗ ದೋಣಿಯ ಮಾಲೀಕ ಗುರು ಮಧ್ವಾಚಾರ್ಯರಿಗೆ ಧನ್ಯವಾದ ಹೇಳಿದ ಮತ್ತು ಅವರು ದ್ವಾರಕೆಯಿಂದ ಗೋಪಿಚಂದನದ ಬೃಹತ್ ಖಂಡವನ್ನು ಕಂಡುಕೊಂಡಿದ್ದಾರೆ ಎಂದು ಮಧ್ವಾಚಾರ್ಯರಿಗೆ ತಿಳಿಸಿದರು. ದೋಣಿಯ ಮಾಲೀಕ ಆ ಚಂದನದ ಖಂಡವನ್ನು ಮಧ್ವಾಚಾರ್ಯರಿಗೆ ನೀಡಿದನು. ಗುರು ಮಧ್ವಾಚಾರ್ಯರು ಆ ಗೋಪಿಚಂದನವನ್ನು ಅನಂತೇಶ್ವರ ದೇವರ ಬಳಿಗೆ ತೆಗೆದುಕೊಂಡು ಹೋದರು ಮತ್ತು ಅವರು ಮಧ್ವ ಸರೋವರಕ್ಕೆ ಹೋದರು. ಗೋಪಿಚಂದನವನ್ನು ನೀರಿನಿಂದ ತೊಳೆದರು. ಆ ಗೋಪಿಚಂದನದೊಳಗೆ ಶ್ರೀಕೃಷ್ಣನ ಸುಂದರವಾದ ವಿಗ್ರಹ ಕಂಡುಬಂದಿತು. ಗುರು ಮಧ್ವಾಚಾರ್ಯರು ಈ ಕೃಷ್ಣಮೂರ್ತಿಯನ್ನು ವೇದ ಮಂತ್ರಗಳೊಂದಿಗೆ ಉಡುಪಿಯಲ್ಲಿ ಸ್ಥಾಪಿಸಿದರು. ಗುರು ಮಧ್ವಾಚಾರ್ಯರು ಈ ಉಡುಪಿ ಮಠದಲ್ಲಿ ವೇದಿಕ ಪೂಜಾ ವಿಧಾನ, ನಿತ್ಯ ಉಪಾಸನೆ ಪದ್ಧತಿ ಸ್ಥಾಪಿಸಿದರು. ಇಂದಿಗೂ ಅದನ್ನು ಅನುಸರಿಸುತ್ತಾರೆ. ಮಧ್ವಾಚಾರ್ಯರ ಪ್ರಕಾರ ಅಧ್ಯಾಪನ, ಧರ್ಮ ಪ್ರಸಾರ, ಅನ್ನದಾಸೋಹ ಮತ್ತು ಪ್ರಧಾನವಾಗಿ ನಿತ್ಯ ಉತ್ಸವಗಳು ಇಂದಿಗೂ ಉಡುಪಿ ಮಠದಲ್ಲಿ ನಡೆಯುತ್ತವೆ. ಉಡುಪಿ ಮಠದಲ್ಲಿ ದ್ವಾರಕಾಧೀಶನಾಗಿ ರುಕ್ಮಿಣಿ ಖರ್ಚಿತ ಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದ ನಂತರ ಗುರು ಮಧ್ವಾಚಾರ್ಯರು ತಮ್ಮ 8 ಶಿಷ್ಯರನ್ನು ಶ್ರೀಕೃಷ್ಣನ ಪೂಜೆಗೆ ಪರ್ಯಾಯ ಕ್ರಮ ಅರ್ಚನೆಯಾಗಿ 8 ಯತಿಗಳನ್ನಾಗಿ ನೇಮಿಸಿದರು. ಮೊದಲು ಗುರು ಮಧ್ವಾಚಾರ್ಯರು ಯಾವುದೇ ಮಠ ಸಂಸ್ಥಾನವನ್ನು ನಿರ್ಮಿಸಲಿಲ್ಲ. ಅವರು ತಮ್ಮ ಸನ್ಯಾಸಿ ಶಿಷ್ಯರಿಗೆ ನೀಡಿದ ಏಕೈಕ ಸಂಪತ್ತು ದೇವರ ವಿಗ್ರಹಗಳು, ಸನ್ಯಾಸಿ ದಂಡೆ ಮತ್ತು ಜೋಳಿಗೆ. ಶಿಷ್ಯರ ಸಂಪತ್ತು ಬೆಳೆದಂತೆ ಅವರು ಉಡುಪಿ ಕೃಷ್ಣ ದೇವಾಲಯದ ನಡುವೆ ಅಷ್ಟಮಠಗಳನ್ನು ನಿರ್ಮಿಸಿದರು. ಅಹಿಂಸೆ, ಇಂದ್ರಿಯ ನಿಗ್ರಹ, ಭೂತದಯೆ, ಕ್ಷಮೆ, ಜ್ಞಾನ, ಸ್ವಧರ್ಮ ಆಚರಣೆ, ಸತ್ಯಸಂಧತೆ ಮತ್ತು ಧ್ಯಾನ ಈ 8 ಪ್ರಸನ್ನಗಳ ಉಪಾಸನೆಯ ಸಹಾಯದಿಂದ ಈ 8 ಮಠಗಳನ್ನು ಸ್ಥಾಪಿಸಿದರು. ಶ್ರೀಕೃಷ್ಣ ಪೂಜೆ ಕಾರ್ಯಗಳಿಗೆ ಗುರು ಮಧ್ವಾಚಾರ್ಯರ 8 ಶಿಷ್ಯರನ್ನು ಈ 8 ಮಠಗಳಿಗೆ ನೇಮಿಸಲಾಯಿತು. ಇದೆಲ್ಲವೂ ಗುರು ಮಧ್ವಾಚಾರ್ಯರ ಜೀವನ ಮತ್ತು ಅವರ ಗುರು ಪರಂಪರೆಯ ಬಗ್ಗೆ. ಶ್ರೀ ಗುರುಭ್ಯೋ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.